ನಮ್ಮ ಬೆನ್ನೆಲುಬು ರಘುವಣ್ಣ ಮಾತಾಡಬೇಕು ಅಣ್ಣ. ಅಣ್ಣ ಸೆಂಟ್ರಿ ಬನ್ನಿ ಅಣ್ಣ, ಸೆಂಟ್ರಿ ಚಲವಾದಿ ಸೆಂಟ್ರಿಗೆ ಬರಬೇಕು, ನಾಗೂ ಹೊರಬ್ಬರು ಸೆಂಟ್ರಿಗೆ. ಎಲ್ರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಮೊದಲಿಗೆ ಚಲವಾದಿ ಕುಮಾರ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. 50 ವರ್ಷ ಆಯಿತು, ಒಂದು 100 ಸಿನಿಮಾ ಮಾಡಿ ಬಿಡಬೇಡಿ. ನಾಗಶೇಖರ್ ವಯಸ್ಸೇ ಆಗಲ್ಲ, ನನ್ನ ದಮ್ಮು 25 ವರ್ಷದಿಂದ ನೋಡ್ತೇನೆ ಹಂಗೇವನೇ. ನಾಗಶೇಖರ್ ಹತ್ರ ಕನಸಿಗೆ ಬಡತನ ಇರಲ್ಲ, ಜೇಬಿಗೆ ಬಡತನ ಬಂದ್ಬಿಡುತ್ತೆ. ಎಲ್ಲರೂ ಲೊಕೇಶನ್ಸ್ನ ಕಾರ್ಗಳಲ್ಲಿ ಅಲ್ಲೆಲ್ಲಿ ಹೋಗಿ ನೋಡ್ಕೊಂಬಂದರೆ ಮ್ಯಾಪಲ್ಲಿ ನೋಡಿ ಬೇಕು ಅಂತಾನೆ, ಅದಕ್ಕೆ 0 ಜಾಸ್ತಿ ಆದರೂ ಕೊಡ್ತಾರೆ, ಇನ್ನು ಕೆಲದಕ್ಕೆ 0 ಇರಲ್ಲ. 0 ಕಮ್ಮಿ ಮಾಡಿ ಅವ್ರಿಗೆ ಕನ್ಫ್ಯೂಷನ್ ಮಾಡಿ ಆ ಲೊಕೇಶನ್ ಕೆಲಸ ಮುಗಿಸಿರ್ತಾರೆ. ಯಾಕೆಂದರೆ ಆ ಬುದ್ಧಿವಂತಿಕೆ ಇದೆ. ಒಂದೇನಪ್ಪ ಅಂತಂದರೆ, ತಾನೇನೇ ಮಾಡಿದ್ರು ತನಗೋಸ್ಕರ ಅಲ್ಲ, ಆ ಸಿನಿಮಾಗೋಸ್ಕರ ಮಾಡಿರ್ತಾನೆ, ತನ್ನ ಸ್ನೇಹಿತರಿಗೋಸ್ಕರ ಮಾಡಿರ್ತಾನೆ. ನಮಗೆ ಸಂಜು ವೇಟ್ಸ್ ಗೀತ ಪಾರ್ಟ್ 1 ಈಗ ಮುಗೀತು ಅಂದರೆ ಮುಗಿಸ್ಬಿಟ್ಟ. ಅಯ್ಯೋ ರಿಲೀಸ್ ಆಗ್ತಿದೆ ಅಂತಂದರೆ ಅಯ್ಯೋ ರಾತ್ರಿ ಟೆನ್ಷನ್ನು, ಅಯ್ಯೋ ರಿಲೀಸ್ ಆಗಲ್ಲ ಅಂತ ಅಂದ್ಬಿಟ್ಟು. ಹಂಗಾಗಿ ತಿರ್ಗ ಒಬ್ಬರು ಫೈನಾನ್ಷಿಯರ್ ಬಂದು ಸೆಟಲ್ಮೆಂಟ್ ಮಾಡ್ಬಿಟ್ಟು ಕಿಟ್ಟಪ್ಪಂದು ಚೆಕ್ ಎಲ್ಲ ಕೊಡಿಸ್ಬಿಟ್ಟು ಇದಕ್ಕೇನಪ್ಪ ಹೀರೋ ಮಾಡಿದ್ದು ಅಂದರು. ಅವರು ಆರ್ಮಿ ಚೆಕ್ ಕೇಳಿದ್ರು, ಇಲ್ಲ ಕಿಟ್ಟಪ್ಪಂದು ಕೊಡಿಸ್ತಿದ್ದೆ ಬಿಟ್ಟು ಕಿಟ್ಟಪ್ಪನ ಚೆಕ್ ಕೊಡಿಸಿದ್ದೆ. ನಾನು ಇವರೆಲ್ಲ ಹೊರಟರು, ನಾನು ಈಗ ಇದು ಕೈಯಲ್ಲಿ ಬೀಗ ಹಿಡ್ಕೊಂಡು ಸ್ವಿಫ್ಟ್ದು ಫೈನಾನ್ಷಿಯರ್ ಹತ್ರ ಮಾತಾಡ್ತಾ ಇದ್ದೆ. ದುಡ್ಡು ಕೊಡೋ ಅಂದರು. ಅಣ್ಣ ನಾಳೆ ರಿಲೀಸ್ ಆಗುತ್ತೆ, ಪಿಕ್ಚರ್ ಹಿಟ್ಟಾಗುತ್ತೆ, ಕೊಡ್ತೀನಿ ಅಂದೆ. ಹೌದಾ ಅಂದ್ಬಿಟ್ಟು ಮೆತ್ತಿಗೆ ಕೀ ಎತ್ಕೊಂಡು ಕೈಯಿದ್ದ ಕಾರೇ ಎತ್ಕೊಂಡು ಹೋಗ್ಬಿಟ್ರು. ಸೊ ಆ ಥರದ ದಿನಗಳು ಅದರ ಬೆಳಿಗ್ಗೆ ಆಗಿದ್ದು ಬೇರೆ ಅಲ್ವಾ. ಅದು ಕೊನೆಗೂ ಗೊತ್ತಿಲ್ಲ ನಮ್ಮ ಪ್ರೇಕ್ಷಕ ಮಹಾಪ್ರಭುಗಳಿಗೆ ಅದು ಹೆಂಗೆ ಗೊತ್ತಾಯ್ತು ಏನೋ. ಅದು ಡೇ 1ನಿಂದ ಅದು ನಾಗಶೇಖರು ಮತ್ತು ಕಿಟ್ಟಪ್ಪನ ಕಾಂಬಿನೇಷನ್ ಅಂತ ಕಾಣುತ್ತೆ. ಕರ್ನಾಟಕದ ನಾವು ಎಲ್ಲೇ ಶೂಟಿಂಗ್ ಹೋದ್ರು ಅದ್ರ ಬಗ್ಗೆ ಮಾತಾಡೋರು, ಅದ್ರ ಬಗ್ಗೆ ತುಂಬ ಪ್ರೀತಿಯಿಂದ ಯಾವಾಗ ಬರುತ್ತೆ ಅಂತ ಸಿನಿಮಾ ಅಂತ ಎಲ್ಲರೂ ಕೇಳೋರು. ಬೇರೆ ಥರ ಇದೆ ಈ ಸಿನಿಮಾ ಅದರದ್ದು. ಯಾಕೆಂದರೆ ಅದೇ ಹೇಳಿದ್ನಲ್ಲ, ಜೇಬಿಗೆ ಬಡತನ ಇದ್ರೂ ಅದ್ರ ಡಿಸೈನ್ ಆಗಲಿ, ಆ ಸಿನಿಮಾ ಕಂಪ್ಲೀಟ್ ಆಗೋದಕ್ಕಾಗಲಿ, ಆ ಬೇಕಿದ್ದ ಲೊಕೇಶನ್ಸ್ ಆಗಲಿ, ಹೆಗ್ಗಡೆ ಅವ್ರಿಗೂ ಇವ್ರಿಗೊಂದು ಕಾಂಬಿನೇಷನ್ನು. ಆ ದೂದ್ ಸಾಗರ್ ಕೆಳಗೆ ಇಳಿದ್ಬಿಟ್ಟವ್ರೆ ಹೆಲಿಕಾಪ್ಟರ್ ತಿರ್ಗಾ ಮೇಲ್ಕ್ ಹೋಯ್ತಲ್ಲ, ಏನು ಮಾಡೋದು ಅಣ್ಣ. ಅದು ಮೇಲ್ ಕೊಯ್ತಾ ಇಲ್ಲ, ಓಕೆ. ಇದು ಹೆಡ್ಫೋನ್ ನನ್ನ ನಂಬರ್ಗೆ ಹಾಕಿದ್ರು. ರವಿ ವರ್ಮ ಸತ್ಯಾಗ್ರಹ ಕ್ಯಾಮ್ರಾ ಹಿಡ್ಕೊಂಡು ಕೂತವ್ರೆ. ಅವ್ನು ನಂಗೆ ಹೇಳ್ತಾವ್ ನಿಮ್ಮ ಮನೆದವ್ರು ನಿಲ್ಸ್ಕೊಳ್ಳಿ ಬ್ಯಾಕ್ ಹೋಯ್ತಾ ಇಲ್ಲ ಅಂತ. ಇವ್ರು ಏನು ಅಂತ ನನಗೆ, ನಾನು ಏನೂ ಇಲ್ಲ ಅಂದ್ರು. ಈ ಥರದ್ದು ಎಷ್ಟೋ ಅಚ್ಚರಿಗಳು, ಅದ್ಭುತಗಳು. ಹಿಂಗಾಗಿ ಅದನ್ನು ಸಿನಿಮಾ ಕಂಪ್ಲೀಟ್ ಮಾಡಿ ಕೊನೆಗೆ ನಮ್ಮ ಚಿತ್ರರಂಗದಲ್ಲಿ ಸಾಕಷ್ಟು ಇತಿಹಾಸಗಳನ್ನು ಕೊಟ್ಟಂಥ ಸಿನಿಮಾಗಳು ಸಾಕಷ್ಟಿದ್ದಾವೆ. ಯಾಕಂದರೆ ಸಿದ್ಧಲಿಂಗಯ್ಯರಾಗ್ಬೋದು, ಬಂಗಾರದ ಮನುಷ್ಯ, ಭೂತನ್ ಮಗಯ್ಯೋ, ಪುಟ್ಟಣ್ಣವರಾಗ್ಬೋದು, ಒಂದಷ್ಟು ಸಿನಿಮಾ ಜನ ಯಾವತ್ತಿಗೂ ಮರೆಯೋದಿಲ್ಲ. ಅದೇ ಥರ ಸಂಜು ವೇಟ್ಸ್ ಗೀತನ ಕನ್ನಡ ಚಿತ್ರರಂಗ, ಕನ್ನಡದ ಪ್ರೇಕ್ಷಕರು ಯಾವತ್ತೂ ಮರೆಯೋದಿಲ್ಲ. ಅದರ ಸಾಂಗ್ಸ್ ಆಗ್ಬೋದು, ನಮ್ಮ ಕಿಟ್ಟಪ್ಪ ಮತ್ತು ನಾಗಶೇಖರ್ ಕಾಂಬಿನೇಷನ್ ಆಗ್ಬೋದು. ಇದನ್ನು ಮತ್ತೆ ಈಗ 2 ಬಂದಿದೆ. ಈ 2 ಕೂಡ ನಿಜವಾಗ್ಲೂ ಒಂದು ಬೇರೆ ಥರದ್ದು ಮಾಡಿಕೊಂಡಿದ್ದಾರೆ. ಈಗಾಗಲೇ ಅದ್ರ ಉದಾಹರಣೆಯಾಗಿ ಹೌದು ಇದಕ್ಕೆ ನಾವು ಇದು ಮಾಡಲೇಬೇಕು ಅಂತ ನಮಗೆ ಸರಿಯಾಗಿ ಈ ಛಲ ಇರೋರೇ ಸಿಕ್ಕಿದ್ದಾರೆ ಕುಮಾರ್ ಅವರು. ಹಾಗಾಗಿ ಫಸ್ಟು ಅದನ್ನು ಮುಗಿಸ್ಕೊಂಬಂದಿದ್ದಾರೆ. ಮತ್ತು ಮಿಕ್ಕಿದ್ದೆಲ್ಲನೂ ಅದು ನಾಗಶೇಖರ್ಗೆ ಅದು ಹೊರದೇಶ ಆಗಲಿ, ಈ ದೇಶ ಆಗಲಿ, ಸ್ಲಮ್ ಆಗಲಿ, ಇದಾಗಲಿ, ಅದೇನು ಬೇಕೋ ಅದನ್ನು ತೆಗಿತಾನೆ. ನಿಮ್ಮನ್ನೆಲ್ಲರನ್ನೂ ಮೆಚ್ಚಿಸ್ತಾನೆ. ಇದು ನಿಮ್ಗೆಲ್ಲರಿಗೂ